ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸಿ ಎ ಟ್ರಾವೆಲ್ ಲಾಗ್ಸ್ ಅನದರ್ ವಿಡಿಯೋ. ಇವತ್ತು ನಾವು ಹೋಗ್ತಿರೋ ಸ್ಥಳ ಶಿವಗಂಗೆ ಬೆಟ್ಟ. ಈ ಶಿವಗಂಗೆ ಬೆಟ್ಟನ ದಕ್ಷಿಣ ಕಾಶಿ ಅಂತಲೂ ಕೂಡ ಕರೀತಾರೆ. ಬನ್ನಿ ಹೋಗ್ತಾ ಹೋಗ್ತಾ ಈ ಶಿವಗಂಗೆ ಬೆಟ್ಟದ ಬಗ್ಗೆ ಇರುವಂಥ ಇನ್ನಷ್ಟು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶಿವಗಂಗೆ ಬೆಟ್ಟ ದಾಬಸ್ಪೇಟೆನಲ್ಲಿದೆ. ಬೆಂಗಳೂರಿಂದ ಸುಮಾರು 53 ಕಿಲೋಮೀಟರ್ ಆಗುತ್ತೆ. ಹಾಗೆ ತುಮಕೂರಿಂದ ಸುಮಾರು 25 ಕಿಲೋಮೀಟರ್ ಆಗುತ್ತೆ. ನೀವೇನಾದರೂ ಸ್ಪಿರಿಚುವಲ್ ಟ್ರಿಪ್ ಇಲ್ಲ ಅಡ್ವೆಂಚರಸ್ ಟ್ರೆಕ್ ಅಥವಾ ಜಸ್ಟ್ ಒಂದು ಬ್ರೇಕ್ ಬೇಕು ಅಂತ ಹೇಳಿದರೆ ಈ ಶಿವಗಂಗೆ ಬೆಟ್ಟ ಒಂದು ಪರ್ಫೆಕ್ಟ್ ವೀಕೆಂಡ್ ಗೇಟ್ವೇ ಅಂತಲೇ ಹೇಳ್ಬೋದು. ಈ ಬೆಟ್ಟಕ್ಕೆ ಹೋಗಲಿಕ್ಕೆ ಪರ್ಫೆಕ್ಟ್ ಟೈಮ್ ಅಂತ ಹೇಳಿದರೆ ಆಗಸ್ಟಿಂದ ಡಿಸೆಂಬರ್ವರೆಗೂ. ಮತ್ತು ಅರ್ಲಿ ಮಾರ್ನಿಂಗ್ ಬೇಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಆದಷ್ಟು ಬೇಗ ನಾವು ಪೀಕ್ನ ರೀಚ್ ಆಗ್ಬೋದು. ಬಿಸಿಲಿನ ತಾಪಮಾನ ಇರಲ್ಲ, ಹಾಗೆಯೇ ಜನರು ಸ್ವಲ್ಪ ಕಮ್ಮಿ ಇರ್ತಾರೆ. ಆರಾಮಾಗಿ ನೇಚರ್ನ ಎಂಜಾಯ್ ಮಾಡಿಕೊಂಡು ಪೀಕ್ನ ತಲುಪ್ಬೋದು. ಹಾಗೆ ಈ ಬೆಟ್ಟದ ತುದಿಯಿಂದ ಸನ್ಸೆಟ್ಟು ಅಥವಾ ಸನ್ರೈಸ್ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ನೀವೇನಾದರೂ ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಅರ್ಲಿ ಮಾರ್ನಿಂಗ್ ಬೇಗ ಹೋಗೋದು ಒಳ್ಳೆಯದು. ಇಲ್ಲಿಂದ ಶಿವಗಂಗೆ ಬೆಟ್ಟ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸುಮಾರು 40 ಮೀಟ್ರ್ವರೆಗೂ ಮೆಟ್ಲುಗಳ ವ್ಯವಸ್ಥೆ ಇದೆ. ಈ ಮಾರ್ಗ ಮಧ್ಯೆ ನಮಗೆ ಮೊದಲು ಸಿಗೋದು ಹರಕೆ ಗಣಪತಿ. ಈ ಹರಕೆ ಗಣಪತಿ ದೇವಸ್ಥಾನದಿಂದ ಮುಂದೆ ಬಂದರೆ ನಮ್ಗೆ ಇನ್ನೂ ಅನೇಕ ದೇವಸ್ಥಾನಗಳು ಸಿಗ್ತವೆ. ಅವ್ಯಾವು ಅಂತ ಹೇಳಿದ್ರೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಪಾತಾಳಗಂಗೆ, ಆರುಮುಖ ಷಣ್ಮುಖ ಸ್ವಾಮಿ ದೇವಸ್ಥಾನ ಮತ್ತು ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನ ಸಿಗುತ್ತೆ. ಈ ಹೊನ್ನಮ್ಮ ದೇವಿ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಬಂದರೆ ನಮ್ಮ ಈ ಟ್ರೆಕ್ಕಿಂಗ್ನ ಫಸ್ಟ್ ಚೆಕ್ ಪಾಯಿಂಟ್ನ ರೀಚ್ ಆಗ್ಬೋದು. ಇದು ಸುಮಾರು 40 ಮೀಟ್ರ್ ಹೈಟಲ್ಲಿದೆ. ಇಲ್ಲಿ ನಮಗೆ ಸಿಗೋ ದೇವಸ್ಥಾನ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ನಾವು ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದರಿಂದ ಯಾವ ದೇವಸ್ಥಾನಗಳು ಓಪನ್ ಆಗಿಲ್ಲ. ಸೊ ಬೆಟ್ಟ ಇಳಿಬೇಕಾದ್ರೆ ಈ ದೇವಸ್ಥಾನಗಳನ್ನೆಲ್ಲ ನೋಡ್ಕೊತ ಹೋಗೋಣ. ಬನ್ನಿ ಹೋಗ್ತಾ ಹೋಗ್ತಾ ಈ ಸ್ಥಳದ ಬಗ್ಗೆ ಇರೋವಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಳು, ಹಿಸ್ಟ್ರಿ ಮತ್ತು ಇಲ್ಲಿರೋವಂಥ ನೇಚರ್ ಬಗ್ಗೆ ಇನ್ನಷ್ಟು ಹೆಚ್ಚು ತಿಳ್ಕೊಳ್ಳೋಣ. ಈ ಶಿವಗಂಗೆ ಬೆಟ್ಟ ಸುಮಾರು 12ನೇ ಶತಮಾನಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಹಾಗೆಯೇ ಹಿಂದೂ ಪುರಾಣಗಳ ಪ್ರಕಾರ ಈ ಬೆಟ್ಟಕ್ಕೆ ಮೊದಲು ಕಾಕಡ್ಗಿರಿ ಅಂತ ಕರಿತಾ ಇದ್ರಂತೆ. ಇಲ್ಲಿಂದ ಮುಂದೆ ಬೆಟ್ಟ ಹತ್ತಲಿಕ್ಕೆ ಸರಿಯಾದ ಮೆಟ್ಟಿಲುಗಳ ವ್ಯವಸ್ಥೆ ಇಲ್ಲದೇ ಇರೋ ಕಾರಣ ಅಲ್ಲಲ್ಲಿ ಬಂಡೆಗಳನ್ನ ಕೊರೆದು ಮೆಟ್ಟಿಲುಗಳ ವ್ಯವಸ್ಥೆ ಮಾಡಿದ್ದಾರೆ. ಈ ಬೆಟ್ಟನ ಹತ್ತು ಮಾರ್ಗ ಮಧ್ಯದಲ್ಲಿ ಸಿಗುವಂಥ ಕೋಟೆ ಕೊತ್ತಲುಗಳ ಅನೇಕ ಪಳೆಯುಳಿಕೆಗಳು ಮತ್ತು ಇಲ್ಲಿನ ಶಿಲ್ಪಕಲೆಗಳನ್ನ ನೋಡ್ತಾ ಇದ್ದರೆ ಹಿಂದಿನ ಕಾಲದಲ್ಲಿ ಇಲ್ಲಿದ್ದಂಥ ಶಿಲ್ಪಕಲೆಯ ವೈಭವವನ್ನು ಅಂದಾಜು ಮಾಡ್ಕೋಬೋದು. ಈ ಕಡಿದಾದ ಮೆಟ್ಟಿಲುಗಳನ್ನ ಏರ್ತಾ ಮುಂದೆ ಬಂದರೆ ನಮಗೆ ಮಾರ್ಗ ಮಧ್ಯೆ ಈ ಮುದ್ದಾದ ಬಸವಣ್ಣನ ಗುಡಿ ಸಿಗುತ್ತೆ. ಈ ಗುಡಿನ ಹರಕೆ ಬಸವಣ್ಣ ಗುಡಿ ಅಂತ ಹೇಳಿ ಕರೀತಾರೆ. ಏನಾದ್ರು ಹರಕೆ ಇತ್ತು ಅಂತಂದರೆ ಇಲ್ಲಿನ ಜನರು ಇಲ್ಲಿ ಬಂದು ಈ ಬಸವಣ್ಣನಿಗೆ ಹರಕೆ ಕಟ್ಕೊಂಡ್ರೆ ಆ ಹರಕೆ ನೆರವೇರುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಆಗಿದೆ. ಈ ಬೆಟ್ಟ ಮೊದಲು ಪ್ರಾಮುಖ್ಯತೆ ಹೊಂದಿದ್ದು ಹೊಯ್ಸಳರ ಕಾಲದಲ್ಲಿ. ಆನಂತರ ಬೆಂಗಳೂರಿನ ಕರೆದಂಥ ನಾಡಪ್ರಭು ಕೆಂಪೇಗೌಡರು ಈ ಬೆಟ್ಟನ ತಮ್ಮ ಯುದ್ಧ ಕಾರ್ಯತಂತ್ರಕ್ಕೆ ಉಪಯೋಗಿಸ್ಕೊಂತಿದ್ರು ಮತ್ತು ಅವರ ನಿಧಿಯನ್ನು ಸಹ ಇಲ್ಲಿ ಇಡಲಾಗಿತ್ತು ಅಂತ ಹೇಳಲಾಗತ್ತೆ. ಹಾಗೆ ಮಾರ್ಗ ಮಧ್ಯೆ ಅಲ್ಲಲ್ಲಿ ಈ ರೀತಿ ಹೊಂಡಗಳನ್ನ ನೋಡ್ಬೋದು. ಮಳೆಗಾಲದಲ್ಲಿ ಬಂದರೆ ಈ ಬೆಟ್ಟದ ಮೇಲೆ ಬಿದ್ದಂಥ ನೀರು ಈ ಹೊಂಡದಲ್ಲಿ ಬಂದು ಶೇಖರಣೆಯಾಗಿ ಇಲ್ಲಿನ ಪ್ರಕೃತಿಯ ಸೊಬಗನ್ನು ಇನ್ನಷ್ಟು ಹೆಚ್ಚಿಸುತ್ತೆ.
ಈ ಬೆಟ್ಟದ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಬೆಟ್ಟ 4 ದಿಕ್ಕಿಂದನೂ 4 ಥರ ಕಾಣುತ್ತೆ. ಪೂರ್ವದಿಂದ ನಂದಿ ಥರ ಕಾಣಿಸಿದ್ರೆ, ಪಶ್ಚಿಮದಿಂದ ಗಣೇಶನ ಥರ ಕಾಣುತ್ತೆ, ಮತ್ತು ಉತ್ತರದಿಂದ ಸರ್ಪದ ಹಾಗೆ, ಮತ್ತು ದಕ್ಷಿಣದಿಂದ ಲಿಂಗದ ಹಾಗೆ ಕಾಣುತ್ತೆ. ಈ ಬೆಟ್ಟಕ್ಕೆ ಸುಮಾರು 4 ಕಿಲೋಮೀಟರ್ ಟ್ರೆಕ್ ಇದೆ. ಹಾಗೆಯೇ ಈ ಟ್ರೆಕ್ನ ಕಂಪ್ಲೀಟ್ ಮಾಡಲಿಕ್ಕೆ ಅರೌಂಡ್ 2 to 3 hours ಟೈಮ್ ತೊಗೊಳುತ್ತೆ. ಇಲ್ಲಿನ ಟ್ರೆಕ್ನ ಮಾಡ್ರೇಟ್ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಅಲ್ಲಲ್ಲಿ ಮೆಟ್ಲುಗಳ ಪಕ್ಕ ರೇಲ್ಸ್ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಬೆಟ್ಟದ ತುದಿನ ತಲುಪ್ಬೋದು. ಹಾಗೆ ಪರಿಸರದ ಮಧ್ಯೆ ಕಡಿದಾದ ಮೆಟ್ಟಿಲುಗಳನ್ನ ಏರ್ತಾ ಮುಂದೆ ಬಂದರೆ ನಾವು ಸೆಕೆಂಡ್ ಚೆಕ್ ಪಾಯಿಂಟ್ ಹತ್ರ ತಲುಪ್ತೀವಿ. ಇದು ಸುಮಾರು 210 ಮೀಟ್ರ್ ಎತ್ತರದಲ್ಲಿದೆ. ಇಲ್ಲಿ ನಮ್ಗೆ ಸಿಗೋ ದೇವಸ್ಥಾನ ಒಳಕಲ್ ತೀರ್ಥ. ಈ ಒಳಕಲ್ ತೀರ್ಥದ ಬಗ್ಗೆ ಮುಂದೆ ಹೋಗ್ತಾ ತಿಳ್ಕೊಳ್ಳೋಣ. ಹಾಗೆಯೇ ಈ ಬೆಟ್ಟದಲ್ಲಿ ಇನ್ನೂ ಅನೇಕ ತೀರ್ಥಗಳ ಉಗಮ ಸ್ಥಾನ ಇದೆ. ಬನ್ನಿ ಮುಂದೆ ಹೋಗ್ತಾ ಅವನ್ನೆಲ್ಲ ನೋಡ್ಕೊತಾ ಹೋಗೋಣ. ಹಾಗೆ ಮುಂದೆ ಬಂದರೆ ನಮಗೆ ಮಾರ್ಗ ಮಧ್ಯದಲ್ಲಿ ನಾಗರಕಲ್ಲುಗಳು ಮತ್ತು ನಂದಿ ವಿಗ್ರಹ ಕಾಣಲಿಕ್ಕೆ ಸಿಗುತ್ತೆ. ಇದು ಶಿವನ ಬೆಟ್ಟ ಆದ್ದರಿಂದ ಮಾರ್ಗ ಮಧ್ಯೆ ಅಲ್ಲಲ್ಲಿ ಸುಂದರವಾದ ಶಿವಲಿಂಗಗಳ ಚಿತ್ರಣ ಸಹ ನಾವು ನೋಡ್ಬೋದು. ಹಾಗೆ ಸ್ವಲ್ಪ ಮುಂದುವರೆದ್ರೆ ನಮಗೆ ಮಾರ್ಗ ಮಧ್ಯದಲ್ಲಿ ಕುಂಬಿ ತೀರ್ಥ ಅಂತ ಸಿಗುತ್ತೆ. ಈ ಸ್ಥಳಕ್ಕೆ ಕುಂಬಿ ತೀರ್ಥ ಅಂತ ಏನಕ್ಕೆ ಹೆಸರು ಬಂತು ಅಂತ ಹೇಳಿದ್ರೆ, ಕುಂಬಿ ಮಹರ್ಷಿಗಳು ಈ ಸ್ಥಳದಲ್ಲಿ ತಪಸ್ಸನ್ನು ಮಾಡಿ ಅವರಲ್ಲಿಂದ ಹೊರಟ ನಂತರ ಆ ಗುಹೆ ಪೂರ್ತಿ ನೀರು ತುಂಬಿಕೊಂಡಿದೆ. ಆದ್ದರಿಂದ ಇದಕ್ಕೆ ಕುಂಬಿ ತೀರ್ಥ ಅಂತ ಕರೀತಾರೆ ಅಂತ ಹೇಳ್ತಾರೆ. ಹಾಗೆ ಬೆಟ್ಟ ಹತ್ಬೇಕಾದ್ರೆ ಸುಸ್ತಾಯಿತು ಅಂತ ಹೇಳಿದ್ರೆ ದಣಿವಾರಿಸ್ಕೊಳ್ಳೋಕ್ಕೆ ಅಲ್ಲಲ್ಲಿ ಸಣ್ಣ ಸಣ್ಣ ಸ್ಟಾಲ್ಗಳಿದ್ದಾವೆ. ಇಲ್ಲಿ ಕುತ್ಕೊಂಡು ಇಲ್ಲಿ ಸಿಗೋವಂಥ ನೆಲ್ಲಿಕಾಯಿ, ಮಾವಿನಕಾಯಿ, ಸೌತೆಕಾಯಿ, ಕಲ್ಲಂಗಡಿ, ಲೆಮನ್ ಜ್ಯೂಸ್, ಮಜ್ಜಿಗೆ, ಕಾಫಿ, ಟೀ ಮತ್ತು ಕೂಲ್ ಡ್ರಿಂಕ್ಸ್ನ ಕುಡಿದು ಹಾಗೆ ಇನ್ನಿತರ ಸ್ನ್ಯಾಕ್ಸ್ ಐಟಮ್ನ ತಿಂದ್ಕೊಂಡು ರೆಸ್ಟ್ ಮಾಡಿ ಇಲ್ಲಿಂದ ಮುಂದೆ ಟ್ರೆಕ್ಕಿಂಗ್ನ ಕಂಟಿನ್ಯೂ ಮಾಡ್ಬೋದು. ಈ ಬೆಟ್ಟ ಸುಮಾರು 4488 ಅಡಿಗಳಷ್ಟು ಎತ್ತರ ಇದೆ. ಹಾಗೆಯೇ ಸಮುದ್ರ ಮಟ್ಟದಿಂದ 4559 ಅಡಿಗಳಷ್ಟು ಎತ್ತರದಲ್ಲಿದೆ. ಇಲ್ಲಿ ತನಕ ಬರೋಷ್ಟರಲ್ಲಿ ಫುಲ್ ಸುಸ್ತಾಗೋಗಿತ್ತು. ಆದ್ದರಿಂದ ಅಲ್ಲಿ ಕುತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮುಂದೆ ಬಂದರೆ ನಾವು ರೀಚ್ ಆಗೋದು 3rd ಚೆಕ್ ಪಾಯಿಂಟ್. ಇದು ಸುಮಾರು 260 ಮೀಟ್ರ್ ಎತ್ತರದಲ್ಲಿ ಸಿಗುತ್ತೆ. ಮತ್ತು ಇಲ್ಲಿ ಸುಂದರವಾದ ಶಿವ ಪಾರ್ವತಿ ಸ್ಟ್ಯಾಚ್ಯೂನ ಮಾಡಿದ್ದಾರೆ. ಮತ್ತು ಈ ಶಿವ ಪಾರ್ವತಿ ಸ್ಟ್ಯಾಚ್ಯೂ ಹಿಂದಕ್ಕೆ ಒಂದು ಗುಡಿ ಇದೆ. ಈ ಗುಡಿ ಒಳಗೆ 12 ಜ್ಯೋತಿರ್ಲಿಂಗಗಳ ಸ್ಥಾಪನೆ ಮಾಡಿದ್ದಾರೆ. ಇದು ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ. ಮತ್ತು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಜ್ಯೋತಿರ್ಲಿಂಗಗಳಿಗೆ ನೀವು ಅಭಿಷೇಕನ ಮಾಡ್ಬೋದು. ಹಾಗೆ ಈ ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡ್ಕೊಂಡು ಹೊರಗೆ ಬಂದರೆ ಇಲ್ಲಿಂದ ಒಂದು ಅದ್ಭುತವಾದ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲಿಂದ ಆ್ಯಕ್ಚುಯಲ್ ಟಫೆಸ್ಟ್ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮೇಲೆ ಹೋಗಲಿಕ್ಕೆ ಸರಿಯಾದ ಮೆಟ್ಲುಗಳ ವ್ಯವಸ್ಥೆ ಇಲ್ಲ. ಬಂಡೆಗಳ ಮಧ್ಯೆ ಕಿರಿದಾದ ದಾರಿ ಮತ್ತು ಅಲ್ಲಲ್ಲಿ ರೇಲ್ಸ್ನ ಹಾಕಿದ್ದಾರೆ. ಸೊ ಇಲ್ಲಿ ಹೊರಡ್ಬೇಕಾದ್ರೆ ತುಂಬ ಹುಷಾರಾಗಿ ಹೋಗಬೇಕು.
ಜೀವ ಬಾಯಿಗೆ ಬಂತಾ? ಈ ಜಾಗದಲ್ಲಿ ಕೋತಿಗಳ ಕಾಟ ತುಂಬ ಇರೋದ್ರಿಂದ ಸ್ನ್ಯಾಕ್ಸ್ ಐಟಮ್ ಏನಾದ್ರು ಕ್ಯಾರಿ ಮಾಡ್ತಾಯಿದ್ರೆ ಅದನ್ನು ಬ್ಯಾಗ್ ಒಳಗೆ ಇಟ್ಕೊಂಡು ತೊಗೊಂಡು ಹೋಗೋದು ಒಳ್ಳೆಯದು. ಕೆಲವೊಂದು ಸಲ ಈ ಕೋತಿಗಳು ಮೈಮೇಲೆ ಹತ್ತಿ ಬ್ಯಾಗ್ ಜಿಪ್ ಓಪನ್ ಮಾಡಿ ಬ್ಯಾಗ್ ಒಳಗಿರೋ ಸ್ನ್ಯಾಕ್ಸ್ ಐಟಮ್ ತೊಗೊಂಡಿರೋ ನಿದರ್ಶನಗಳು ಕೂಡ ಇಲ್ಲಿದ್ದಾವೆ. ಇಲ್ಲಿಂದ ಮೇಲೆ ಹತ್ತಲಿಕ್ಕೆ ತುಂಬಾ ಭಯ ಆಗುತ್ತೆ. ಮೇಲೆ ನೋಡಿದರೆ ಮೈ ಮೇಲೆ ಬರೋ ಥರ ಇರೋ ಮೆಟ್ಲು, ಹಾಗೆ ಕೆಳಗೆ ನೋಡಿದರೆ ತುಂಬ ಆಳವಾಗಿ ಕಾಣೋ ಪ್ರಪಾತ. ಆದ್ರೂ ಇಲ್ಲಿ ಹೆದರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಗ್ರಿಲ್ನ ಇಟ್ಕೊಂಡು ಚಿಕ್ಕ ಚಿಕ್ಕ ಹೆಜ್ಜೆ ಹಾಕ್ಕೊಂಡು ಕಾಮಾಗಿ ಮೇಲೆ ಹತ್ತಿದ್ರೆ ಮೇಲೆ ನೋಡೋಕ್ಕೆ ಸಿಗೋವಂಥ ವ್ಯೂ ನೋಡಿ ಇಲ್ಲಿ ತನಕ ಹತ್ಕೊಂಡ್ಬಂದಂಥ ಸುಸ್ತು, ಆಯಾಸ, ಭಯ ಎಲ್ಲ ಮಾಯ ಆಗೋಗುತ್ತೆ. ಹಾಗೆ ಮೇಲೆ ಬಂದರೆ ನಮಗಿಲ್ಲೊಂದು ನಂದಿ ವಿಗ್ರಹ ಸಿಗುತ್ತೆ. ಈ ನಂದಿ ವಿಗ್ರಹದ ವಿಶೇಷತೆ ಏನು ಅಂದರೆ, ಈ ಬಂಡೆ ತುದಿಯಲ್ಲಿ ಈ ನಂದಿ ವಿಗ್ರಹನ ಕೆತ್ತಿದ್ದಾರೆ. ಮತ್ತು ಇಲ್ಲಿ ಒಂದು ಶಾಸನ ಸಹ ನಾವು ನೋಡ್ಬೋದು. ಮತ್ತು ಇಲ್ಲೂ ಸಹ ಈ ನಂದಿ ಹತ್ರ ಹೋಗಲಿಕ್ಕೆ ಸರಿಯಾದ ಮೆಟ್ಲುಗಳ ವ್ಯವಸ್ಥೆ ಇಲ್ಲ. ಬದಲಾಗಿ ಬಂಡೆನಲ್ಲೇ ಸ್ವಲ್ಪ ಮೆಟ್ಲು ಥರ ಕೊಡ್ದು ಜಾಗ ಮಾಡಿದ್ದಾರೆ. ಎಷ್ಟು ಕ್ಲಾರಿಟಿ ಬರುತ್ತೆ ಅನ್ನೋ ಗೊತ್ತಿಲ್ಲ. ಇದು ನೋಡಲಿಕ್ಕೆ ತುಂಬ ಭಯ ಆಗುತ್ತೆ. ಆದರೂ ಸಹ ಇಲ್ಲಿ ಸುತ್ತ ಹಾಕಿರುವಂಥ ಗ್ರಿಲ್ನ ಇಟ್ಕೊಂಡು ಯಾವುದೇ ರೀತಿ ತೊಂದರೆ ಇಲ್ಲದೆ ಮೇಲತ್ತಿ ಈ ನಂದಿ ವಿಗ್ರಹದ ಸುತ್ತ ಪ್ರದಕ್ಷಿಣೆ ಹಾಕಿ ಕೆಳಗಿಳಿಬೋದು. ಹಾಗೆಯೇ ಇಲ್ಲಿ ಗಾಳಿ ಬಡಿತ ತುಂಬ ಜಾಸ್ತಿ ಇರೋದ್ರಿಂದ ಇಲ್ಲಿ ತುಂಬ ಹೊತ್ತು ನಿಲ್ಲಿಕ್ಕೂ ಆಗೋದಿಲ್ಲ. ಈ ನಂದಿ ವಿಗ್ರಹದಿಂದ ಕೆಳಗಿಳಿದು ಸ್ವಲ್ಪ ಮುಂದೆ ಬಂದರೆ ನಾವು ಬೆಟ್ಟದ ಪೀಕ್ನ ತಲುಪ್ತೀವಿ. ಈ ಪೀಕ್ ಬಂದು ನಮ್ಮ ಫೈನಲ್ ಡೆಸ್ಟಿನೇಷನ್ನು. ಇದು ಸುಮಾರು 340 ಮೀಟರ್ ಎತ್ತರದಲ್ಲಿದೆ. ಇಲ್ಲೂ ಸಹ 2 ದೇವಸ್ಥಾನಗಳಿದೆ. ಒಂದು ಗಿರಿ ವೀರಭದ್ರ ಸ್ವಾಮಿ ದೇವಸ್ಥಾನ. ಇದು ಕೆಂಪೇಗೌಡ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಜೀರ್ಣೋದ್ಧಾರ ಇಲ್ಲ, ದೇವಸ್ಥಾನ ಇಲ್ಲ. ಹೌದು, ಒಂದು 8 ವರ್ಷ ಆಗಿದೆ. ಹೊಯ್ಸಳ ಕಾಲದ ಮಹಾರಾಜ ಇದ್ದಲ್ಲ, ಅವ್ರ ಕಾಲದಲ್ಲಿ ಯಾವ ವಿಷ್ಣುವರ್ಧನ ಅಂತ ಜೀರ್ಣೋದ್ಧಾರ ಮಾಡಿದ್ದು ಕೆಂಪೇಗೌಡ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಗಿರಿ ಗಂಗಾಧರೇಶ್ವರ ದೇವಸ್ಥಾನ. ಹಿಂದೆಗಡೆ ಗ್ರಿಲ್ ಹಾಕಿದ್ರೆ ಅದೆಲ್ಲ ಹೋಗುತ್ತಾ? ಅದು ಶಾಂತಲ ಬಿದ್ದಿರೋ ಜಾಗ. ಏನಕ್ಕೆ ಬಿದ್ದು ಶಾಂತಲ ಹೇಳ್ತಾನೆ. ಶಾಂತಲ ಹೊಯ್ಸಳ ಕಾಲದ ವಿಷ್ಣುವರ್ಧನ್ಗೆ ಮಕ್ಕಳಿರ್ಲಿಲ್ಲ. ಅವ್ರ ತಂಗಿ ಮದುವೆ ಆದಾಗ ನೀರಿರ್ಬೇಕಾದ್ರೆ ನಾನು ಆಗಲ್ಲ, ನೀನೇ ಸಾಕು ಅಂತ ಹೇಳ್ತಾನೆ. ನನಗೆ ಮಕ್ಕಳು ಯಾರು ಬೇಡ ಅಂತ. ಅವಳು ನಾನಿದ್ರೆ ಒಂದು ಮದುವೆನೇ ಆಗಲ್ಲ ಅಂದ್ಬಿಟ್ಟು ನೃತ್ಯ ಮಾಡ್ಕೊಂಡು ಬಿದ್ದಿರೋ ಜಾಗ ಅದು.
ಇಲ್ಲಿಂದ ಬೆಟ್ಟದ ಸುತ್ತ 360 ಡಿಗ್ರಿ ಪ್ಯಾನೋರಮಿಕ್ ವ್ಯೂನ ಎಂಜಾಯ್ ಮಾಡ್ಬೋದು. ಹಾಗೆಯೇ ಕ್ಲಿಯರ್ ಸನ್ನಿ ಡೇ ಇತ್ತು ಅಂದರೆ ಈ ಸ್ಥಳದಿಂದ ಬೆಂಗಳೂರನ್ನು ಸಹ ನಾವು ನೋಡ್ಬೋದು. ಇದು ಮೊದಲನೇ ಕಂಬ ಏನು ಹೇಳಿದ್ರಲ್ಲ ಅದು ಅದು ತೀರ್ಥ ಉದ್ಭವ ಆಗುತ್ತೆ. ತೀರ್ಥ ಉದ್ಭವ ಆಗುತ್ತೆ. ಗಂಗೆ ಉದ್ಭವ ಆಗುತ್ತೆ. ಆ ಕಲ್ಲು ಏತ್ರ ಮೇಲೆ ಇಲ್ಲ, ಕಚ್ಚಿ ಪ್ಯಾಕಿಂಗ್ ಆದ್ರೆ ಬರುತ್ತೆ. ಹೌದಾ? ಇಲ್ಲಿ ಆ ಕಲ್ಲಿಂದನೇ ಗಂಗೆ ಬರುತ್ತಾ? ಗಂಗೆ ಬರುತ್ತೆ. ಅದು ಟೈಮಿಂಗ್ಸ್ ಇರುತ್ತೆ. ಸಂಕ್ರಾಂತಿ 15ನೇ ತಾರೀಕು ಆ ಟೈಮಿಂಗ್ಸಿಗೆ ಏನಾಯ್ತೋ ಆ ಟೈಮಿಂಗ್ಸಿಗೆ ಬರುತ್ತೆ. ಪಂಚಾಂಗ ನೋಡಿ ಅದನ್ನ ಇದು ಮಾಡ್ತಾರೆ. ಇವಾಗ ಕಾರ್ತಿಕ್ ಮಾಸ ಗಿರಿ ದೀಪ ಹಚ್ಚುತ್ತಾರೆ. ಇಡೀ ಊರೇ, ಇಡೀ ಮೈಸೂರು ಅರಮನೆ ರಾಜ್ಯ ಕಾಣ್ತಿದ್ದಂತೆ ಅವಾಗ. ಅದನ್ನ ನೋಡ್ಬಿಟ್ಟು ಅವರು ಅವಾಗ ಊಟ ಮಾಡ್ತಿದ್ದಂತೆ. ಶಬರಿಮಲೆಯಲ್ಲಿ ಜ್ಯೋತಿ ನೋಡಿ ಇದು ಮಾಡ್ತಾರಲ್ಲ ಆ ಥರ. ವಿಡಿಯೋ ನಾನು ಜಾಸ್ತಿ ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬೆಟ್ಟದ ಕೆಳಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿದ್ದಾವೆ. ಅದೇನು ಅಂತ ಮುಂದಿನ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.